ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು MP ಸೂಪರ್ ಕಿಚನ್. ಫ್ರೆಂಡ್ಸ್, ಇವತ್ತು ನಿಪ್ಪಟ್ಟು ಮಸಾಲ ಹೇಗೆ ಮಾಡೋದು ಅಂತ ನೋಡೋಣ. ಇದು ತುಂಬ ಹುಳಿಯಾಗಿ ಖಾರವಾಗಿ ಸಂಜೆ ಹೊತ್ತು ಟೀ ಜೊತೆ ಅಂತೂ ಸಖತ್ತಾಗಿರುತ್ತೆ. ಬನ್ನಿ ನೋಡೋಣ ಇವಾಗ ಹೇಗೆ ಮಾಡೋದು ಅಂತ ಹೇಳಿ. ಮೊದಲಿಗೆ ನಾನಿಲ್ಲಿ ಈರುಳ್ಳಿನ ಸಣ್ಣದಾಗಿ ಹೆಚ್ಚೋದು ಒಂದು 1/4 ಕಪ್ನಷ್ಟು ತೊಗೊಂಡಿದ್ದೀನಿ. ನೆಕ್ಸ್ಟ್ ಕ್ಯಾರೆಟ್ ತುರ್ಕೊಂಡಿದ್ದೀನಿ, ಅದು ಒಂದು 1/4 ಕಪ್ನಷ್ಟು. ಆಮೇಲೆ ಉಪ್ಪು ಹಾಕೋತಾ ಇದ್ದೀನಿ ರುಚಿಗೆ. ಖಾರದ ಪುಡಿ ಹಾಕೋತಾನೆ, ನಿಮಗೆ ಖಾರ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ. 1/4 ಚಮಚದಷ್ಟು ಸಾಕಾಗುತ್ತೆ. ಚಾಟ್ ಮಸಾಲ ಹಾಕ್ಕೊಂಡಿದ್ದೀನಿ 1/4 ಚಮಚದಷ್ಟು. ಆಮೇಲೆ ಲೆಮನ್ ಜ್ಯೂಸ್ ಅಂದರೆ ನಿಂಬೆ ರಸ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸೈಡ್ಗೆ ಎತ್ತಿಟ್ಕೊಳ್ಳೋಣ. ಆಮೇಲೆ ನಾನಿಲ್ಲಿ ಚಕ್ಲಿನ ಈ ರೀತಿ ಎಲ್ಲ ಜೋಡಿಸ್ಕೊಂಡಿದ್ದೀನಿ. ಆಮೇಲೆ ಇದಕ್ಕೆ ಗ್ರೀನ್ ಚಟ್ನಿನ ಹಾಕ್ಕೋತಾ ಇದ್ದೀನಿ ಎಲ್ಲದಕ್ಕೂ. ನೆಕ್ಸ್ಟು ಟ್ಯಾಮ್ರಿನ್ ಚಟ್ನಿ ಹಾಕ್ಕೋತಾ ಇದ್ದೀನಿ. ಇದು ಬೇಡ ಅಂದರೆ ಸ್ಕಿಪ್ ಮಾಡ್ಕೊಬೋದು, ಒಬ್ಬೊಬ್ಬರಿಗೆ ಸ್ವೀಟ್ ಇಷ್ಟ ಆಗಲ್ಲ ಅನ್ನೋರು ಅದನ್ನು ಸ್ಕಿಪ್ ಮಾಡ್ಕೊಬೋದು. ಆಮೇಲೆ ನಾನಿಲ್ಲಿ ಮಸಾಲ ಮಾಡ್ಕೊಂಡಿದ್ನಲ್ಲ ಅದನ್ನು ಎಲ್ಲದಕ್ಕೂ ಹಾಕೋತಾ ಇದ್ದೀನಿ. ಯೂಶ್ವಲಿ ಇದನ್ನು ಬರೀ ನಿಪ್ಪಟ್ಟಿಗೆ ಹಾಕೋತಾ ಇದ್ರು, ನಿಪ್ಪಟ್ಟು ಮಸಾಲ ಅಂತ ಹೇಳಿ. ಬಟ್ ಇದನ್ನು ಚಕ್ಲಿಗೆ ಮಾಡ್ಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ ನೋಡಿ. ಇದನ್ನು ಕೊನೆಯಲ್ಲಿ ನಾನು ಇಲ್ಲಿ ಸೇವ್ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಉಪ್ಪು ಆಮೇಲೆ ಸ್ವಲ್ಪ ಚಾಟ್ ಮಸಾಲ ಕೊನೆಯಲ್ಲಿ ಸ್ಪ್ರಿಂಕಲ್ ಮಾಡ್ಕೊತಾ ಇದ್ದೀನಿ. ಸಂಜೆ ಹೊತ್ತು ಕ್ವಿಕ್ಕಾಗಿ ಏನಾದರೂ ಆಗಬೇಕು ಅಂದಾಗ ಅಥವಾ ಯಾರಾದರೂ ಬಂದಾಗ ಪಟ್ ಅಂತ ಮಾಡ್ಕೊಂಡ್ಬಿಡ್ಬೋದು. ಇರಲ್ಲ ಚಕ್ಲಿ ಮಸಾಲ ಹೇಗೆ ಮಾಡೋದು ಅಂತ ಮತ್ತೊಂದು ಈಸಿ ರೆಸಿಪಿಯೊಂದಿಗೆ ಮತ್ತೆ ಬೇಗ ಮೀಟ್ ಆಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು.